ಹಾಯ್ ಫ್ರೆಂಡ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಹೋದ ವಿಡಿಯೋದಲ್ಲಿ ನಾವು ಅವ್ವ ಊರಿಂದ ಮಾರ್ನಿಂಗ್ ಬೆಳಗ್ಗೆನೇ 5 o'clock ಎದ್ದು ಬಂದ್ವಿ ಅಂತ ಶೇರ್ ಮಾಡ್ಕೊಂಡಿದ್ದೆ. ನೋಡ್ತಾ ಇರ್ಬೋದು, ಇವಾಗ ಮೆಜೆಸ್ಟಿಕ್ ರೀಚ್ ಆದ್ವಿ. ಮೆಜೆಸ್ಟಿಕ್ಕಲ್ಲಿ ಗೌರ್ಮೆಂಟ್ KSRTC ಬಸ್ ಇಳಿದು BMTC ಬಸ್ಸಿಗೆ ಬಂದು ಮನೆಗೆ ಕೂಡ ಬಂದ್ವಿ. ಮನೆಗೆ ಬಂದ ಮೇಲೆ ನೆಕ್ಸ್ಟು ನಾವು ಮತ್ತೆ ಹೊರಟಿದ್ದೀವಿ. ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅನ್ನೋದನ್ನ ಮಗಳು ಶೇರ್ ಮಾಡ್ಕೊತಾಳೆ. ಬನ್ನಿ ನೋಡೋಣ. ಏನು ಚೆನ್ನಾಗದಾ? ಇದು ಮೇಲ್ಗಡೆ ಫುಲ್ ಔಟ್ ಸೈಜ್ ಒಳಗಡೆ ನೋಡಿ ಖಾಲಿ ಇದೆ ಐಟಮ್. ಆನೆ ಹಾಕ್ತ ಏನು ಇಷ್ಟೊಂದು ಎಲ್ಲಿ ನೀನು ಇಲ್ಲೇ ಇರ್ತೀಯ ನೋಡಿ. ದೊಡ್ಡದೇ ನೋಡಿದ್ದೀನಿ ಯಾವ್ದೋ ಮಾಲಲ್ಲಿ ಶಾಪಿಂಗ್ ಮಾಡಕ್ ಹೋದಾಗಮ್ಮ, ಇಲ್ಲ ವಿಡಿಯೋದಲ್ಲಿ ನೋಡಿದ್ರೆ ಎಷ್ಟು ಚುಚ್ಚುತ್ತೋ. ಗ್ರ್ಯಾಂಡ್ ಆಗಬೇಕು ಅಂದರೆ ಅದೆಲ್ಲ ಮಾಡಲೇಬೇಕು. ಚುಚ್ಚಲ್ವ ಅಷ್ಟು. ಬೇರೆ ಅಂಗಡಿಲೆಲ್ಲ ಶಾಪಿಂಗ್ ಮಾಡಿಕೊಂಡು ನೆಕ್ಸ್ಟು ನಾವು ಬಂದಿದ್ದೀವಿ ಸುದರ್ಶನ್ ಸಿಲ್ಕ್ಗೆ. ಇಲ್ಲಿ ಸ್ವಲ್ಪ ಡ್ರೆಸ್ಸಸ್ ಎಲ್ಲ ತೊಗೋಬೇಕಿತ್ತು, ಅದರಿಂದ ಇವಾಗ ಸುದರ್ಶನ್ ಸಿಲ್ಕ್ ಅಂಗಡಿ ಒಳಗಡೆ ಇದ್ದೀವಿ. ಏನಕ್ಕೆ ಮತ್ತೆ 11 ಗಂಟೆಗೆ ಬಂದಿದ್ದು. ನಾವು ಯುಗಾದಿ ಹಬ್ಬಕ್ಕೆ ಬಟ್ಟೆ ಶಾಪಿಂಗ್ ಮಾಡೋಕ್ಕೆ ಅಂತ ಬಂದಿದ್ದು. ಫಸ್ಟೇ ಪ್ಲ್ಯಾನಿಂಗ್ ಇತ್ತು, ಸಡನ್ನಾಗಿ ಊರಿಗೆ ಹೋಗಿದ್ದರಿಂದ ಹೋಗಲೇಬೇಕು ಅಂದ್ಬಿಟ್ಟು ಹಸ್ಬೆಂಡ್ ಬೆಳಗ್ಗೆನೇ ಕಾಲ್ ಮಾಡಿದ್ರು. ಅದರಿಂದ ಬೇಗನೆ ಇದ್ದು ಬಂದಿದ್ದ ತಕ್ಷಣಕ್ಕೆ ಮನೆಯಲ್ಲಿ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿದು ಅಲ್ಲಿಂದ ಡೈರೆಕ್ಟು ಚಿಕ್ಕಪೇಟೆಗೆ ಬಂದ್ವಿ. ತಿಂಡಿ ಕೂಡ ಮಾಡಿರಲಿಲ್ಲ. ನಾನು ಆಲ್ರೆಡಿ ದೋಸೆಗೆಲ್ಲ ರುಬ್ಬಿಟ್ಟು ಹೋಗಿದ್ದೆ ಊರಿಗೆ ಹೋಗುವಾಗಲೇ ಹಸ್ಬೆಂಡ್ಗೆ ಅಂದ್ಬಿಟ್ಟು. ದೋಸೆ ಹಿಟ್ಟು ಕೂಡ ಇತ್ತು, ಆದರೆ ಹಸ್ಬೆಂಡು ಬೇಡ ಅಲ್ಲೇ ಹೋಗಿ ತಿನ್ನೋಣ ಅಂದರು. ಅದಕ್ಕೋಸ್ಕರ ಏನೂ ಮಾಡಿರಲಿಲ್ಲ, ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಬಂದಿದ್ವಿ. ಇಲ್ಲೇ ನಾಷ್ಟ ಕೂಡ ಮಾಡಿದ್ವಿ. ನಾಷ್ಟ ಮಾಡಿಕೊಂಡು ಚಿಕ್ಕಪೇಟೆಯಲ್ಲಿ ಸುದರ್ಶನಲ್ಲಿ ಮತ್ತು ಬೇರೆ ಅಂಗಡಿಗಳಲ್ಲಿ ಶಾಪಿಂಗ್ ಎಲ್ಲ ಮಾಡಿಕೊಂಡು ನಂತರ ನಾವು ಪೋತಿಸಿಗೆ ಬಂದ್ವಿ. ಪೋತಿಸ್ಗೆ ಮಗಳು ಬಲವಂತದಿಂದ ಬಂದಿದ್ದು. ಪೋತಿಸ್ಗೇನು ಬರೋ ಅವಶ್ಯಕತೆ ಇರಲಿಲ್ಲ, ಎಲ್ಲ ಅಲ್ಲೇ ಶಾಪಿಂಗ್ ಮಾಡಿದ್ವಿ. ಇಲ್ಲ ನಾನು ಒಂದು ಸತಿ ನೋಡಲೇಬೇಕು ಪೋತಿಸ್ ಅಂದ್ಬಿಟ್ಟು ಕರ್ಕೊಂಬಂದ್ಲು. ಬಂದಿದ್ವಿ ಒಂದು ಸತಿ ಆಲ್ರೆಡಿ, ಇವಾಗಲೂ ಕೂಡ ಸರಿ ಅಂದ್ಬಿಟ್ಟು ನೋಡೋಣ ಅಂತ ಬಂದ್ವಿ. ಅಲ್ಲಿ ನೋಡು, ಈ ಕಡೆ ಇದೆ ಅಂತ ನಂಗೆ ನೋಡಿರ್ಲಿಲ್ಲ. ಅದೆಲ್ಲ ನೀನು ಮೇಂಟೈನ್ ಮಾಡೋಕ್ಕಾಗಲ್ಲ. ಇವಾಗ ಏನಂತ ಬಟ್ಟೆ ಶಾಪಿಂಗ್ ಅಂದರೆ ಮಗುನ ಬರ್ತಡೆ, ಮಗಳು ಬರ್ತಡೆ, ಯುಗಾದಿ ಹಬ್ಬ ಎಲ್ಲ ಇರೋದ್ರಿಂದ ಸರಿ ಎಲ್ಲದಕ್ಕೂ ಆಗುತ್ತೆ ಅಂದ್ಬಿಟ್ಟು ನಾವು ಬಟ್ಟೆ ಶಾಪಿಂಗ್ ಬಂದಿದ್ದು. ಆನ್ಲೈನಲ್ಲೇ ತೊಗೊಳ್ಳಿ ಅಂದರು. ನಂಗೆ ಆನ್ಲೈನ್ ನಿಜವಾಗ್ಲೂ ಒಂಥರ ಇಷ್ಟನೇ ಆಗಲ್ಲ. ಏಕೆಂದರೆ ನಮಗೆ ಇಲ್ಲಿ ಫೋಟೋದಲ್ಲಿ ನೋಡೋದೇ ಒಂಥರ, ಬಟ್ಟೆ ಬಂದಮೇಲೆ ಒಂಥರ ಇರುತ್ತೆ. ಅದರಿಂದ ನಂಗೆ ಇಷ್ಟನೇ ಆಗಲ್ಲ, ನಂಗೆ ಬೇಡ ಅಂದೆ. ಆದ್ದರಿಂದ ಮಗುಂಗೆ ಹಂಗೂ ಆನ್ಲೈನಲ್ಲೇ ಶಾಪಿಂಗ್ ಮಾಡಿದ್ರು. ಮತ್ತು ಒಂದು ₹1,000 ಕೊಟ್ಟಿದ್ರು, ನೀವೇನಾದರೂ ತೊಗೊಳ್ಳಿ ಅಂತ. ₹1,000 ಏನು ಬರುತ್ತೆ ಇವಾಗ ಅಲ್ವಾ? ಯಾರು ಕೂಡ ಏನು ತೊಗೊಂಡಿರಲಿಲ್ಲ. ಸರಿ ಅಂದ್ಬಿಟ್ಟು ಚಿಕ್ಕಪೇಟೆಗೆ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಕರ್ಕೊಂಬಂದಿದ್ದು. ಎಲ್ರಿಗೂ ಶಾಪಿಂಗ್ ಎಲ್ಲ ಆಯಿತು. ಮಗಳು ನೋಡ್ಬೇಕು ಪೋತಿಸ ಅಂದಿದ್ದಕ್ಕೋಸ್ಕರ ಬಂದ್ವಿ. ಆದರೂ ಇಲ್ಲೂ ಕೂಡ ಸ್ವಲ್ಪ ಬಟ್ಟೆ ಶಾಪಿಂಗ್ ಕೂಡ ಆಯಿತು.
ಕಾಫಿ ಸಿಗ್ತಾ? ಹೋದ ಸಲ ಶಾಪಿಂಗ್ ಮಾಡಿಕೊಂಡು ನಂತರ ನಾವು ಹೊರಟ್ವಿ. ಆಲ್ರೆಡಿ 3:30 ಆಗಿತ್ತು. ಊಟ ಕೂಡ ಇರಲಿಲ್ಲ. ಎಲ್ರಿಗೂ ಹೊಟ್ಟೆ ಹಸಿವಾಗಿತ್ತು. ಬೆಳಗ್ಗೆ ಚಿಕ್ಕಪೇಟೆಗೆ ಬಂದು ಎಲ್ಲರೂ ಒಂದೊಂದು ಮಸಾಲೆ ದೋಸೆ, ಅದನ್ನು ಅಷ್ಟು ಚೆನ್ನಾಗಿರಲಿಲ್ಲ, ಎಣ್ಣೆ ಉಯ್ದುಬಿಟ್ಟಿದ್ರು. ಇವಾಗ ಊಟಕ್ಕೆ ಅಂತ ಬಂದ್ವಿ. ಅಲ್ಲಿ ತನಕ ಎಷ್ಟು ನಾನ್ ವೆಜ್ ನವಯುಗ ಹೋಟೆಲ್ ಇದು ತಿಂತೀನಿ ಲಾಸ್ಟ್ ಸರಿ. ಊಟ ಎಲ್ಲ ಆಯಿತು. ಊಟ ಬಂದು ಬಿರಿಯಾನಿ, ಚಿಕನ್ ಗ್ರೇವಿ ಎಲ್ಲ ತೊಗೊಂಡಿದ್ವಿ. ತುಂಬ ರಶ್ ಇತ್ತು ಚಿಕ್ಕಪೇಟೆ ಇವತ್ತು. ಯಾಕೆಂದರೆ ಯುಗಾದಿ ಹಬ್ಬ ನೆಕ್ಸ್ಟ್ ವೀಕ್ ಇದ್ದಿದ್ದರಿಂದ ನಾವು ಯುಗಾದಿ ಹಬ್ಬ ಇನ್ನೊಂದು ವೀಕ್ ಇದೆ ಅನ್ನಂಗೆ ಹೋಗಿದ್ದಿದ್ದು. ಸ್ವಲ್ಪ ಲೇಟ್ ಆಗ್ತಾಯಿದೆ ವಿಡಿಯೋ ಹಾಕೋದು, ಏಕೆಂದರೆ ಸ್ವಲ್ಪ ಬ್ಯುಸಿ ಇದ್ದೀನಿ, ಎಡಿಟಿಂಗ್ ಮಾಡೋಕ್ಕಾಗ್ತಾಯಿಲ್ಲ. ಆದ್ದರಿಂದ ಸ್ವಲ್ಪ ಲೇಟಾಗಿ ವಿಡಿಯೋ ಬರ್ತಾಯಿದೆ. ಇದು ಏನು ಬ್ಯುಸಿ ಏನು ಅನ್ನೋದು ಮುಂದಿನ ದಿನಗಳಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ನಿಮಗೂ ಕೂಡ ಗೊತ್ತಾಗುತ್ತೆ. ಹೋಟೆಲ್ ಆದಮೇಲೆ ಕ್ಯಾಬ್ ಬುಕ್ ಮಾಡಿದ್ವಿ. ಕ್ಯಾಬು ಸ್ವಲ್ಪ ಲೇಟ್ ಆಯಿತು, ಅದರಿಂದ ಇಲ್ಲೊಂದು ಫಿಲಮ್ ಥಿಯೇಟ್ರ್ ಇತ್ತು, ಅದ್ರ ಮುಂದೆ ಕೂತ್ಕೊಂಡು ಕ್ಯಾಬ್ಗೋಸ್ಕರ ವೆಯ್ಟ್ ಮಾಡ್ತೀವಿ. ಕ್ಯಾಬ್ ಕೂಡ ಬಂತು. ಇವಾಗ ಕ್ಯಾಬಲ್ಲಿ ಕೂತಿದ್ವಿ ಎಲ್ಲರೂ ಕೂಡ. ನಮ್ಮ ಕಾರ್ಯಕ್ರಮ ಚೆನ್ನಾಗಿತ್ತ? ಯಾರು ನಾವು ನಮ್ಮ ಕಾರ್ ತಂದಿರಲಿಲ್ಲ, ಯಾಕೆಂದರೆ ಚಿಕ್ಕಪೇಟೆಯಲ್ಲಿ ಅಂದರೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ಪಾರ್ಕಿಂಗ್ ಮಾಡೋದು ತುಂಬ ಕಷ್ಟ. ಅದರಿಂದ ನಮ್ಮ ಕಾರ್ ತರಕ್ಕೆ ಹೋಗಲಿಲ್ಲ. ಆಟೋದಲ್ಲಿ ಬಂದಿದ್ವಿ. ಇವಾಗ ಹೋಗುವ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಮನೆಗೆ. ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹೊರಡೋ ವರ್ಷದಲ್ಲಿ 5:30 ಆಗಿತ್ತು ಟೈಮು. ನನಗೂ ಮಗಳಿಗಂತೂ ತುಂಬ ಸುಸ್ತಾಗಿದ್ವಿ, ಏಕೆಂದರೆ ಊರಿಂದ ಜರ್ನಿ ಮತ್ತು ಇಲ್ಲೆಲ್ಲ ಓಡಾಡೋದು, ಎಷ್ಟು ಕಾಲೆಲ್ಲ ನೋವು ಬಂದುಬಿಟ್ಟಿದ್ದವು ಎಲ್ರಿಗೂ. ಕುಣಿಗಲ್ ಟು ಬ್ಯಾಂಗ್ಳೂರ್, ಬ್ಯಾಂಗ್ಳೂರ್ ಟು ಚಿಕ್ಕಪೇಟೆ, ಚಿಕ್ಕಪೇಟೆ ಟು ಬ್ಯಾಂಗ್ಳೂರ್, ಕುಣಿಗಲ್ ಟು ನಮ್ಮನೆ. ಓಕೆಯಾ? ಕುಣಿಗಲ್ ಟು ಬ್ಯಾಂಗ್ಳೂರ್, ಬ್ಯಾಂಗ್ಳೂರ್ ಟು ಚಿಕ್ಕಪೇಟೆ, ಚಿಕ್ಕಪೇಟೆ ಟು ನಮ್ಮನೆ. ಐ ಹೇಳ್ಬಿಟ್ಟು ಅವರು ಉಪವಾಸ ಮಾಡ್ತಾರೆ, ಚಿಕನ್ ತಿಂತಾರೆ ತಗೋ. ಫೈನಲಿ ಮನೆಗೆ ರೀಚ್ ಆದ ತಕ್ಷಣಕ್ಕೆ ಲಿಯೋ ಸಿಂಬ ಗೊತ್ತಲ್ಲ, ಅವರು ನಾವು ಹೊರಗಡೆ ಹೋಗಿ ಆಚೆ ಬಂದರೆ ಸಾಕು ಅವ್ರಿಗೇನೋ ಒಂಥರ ಖುಷಿ. ಅವ್ರಿಗೂ ಕೂಡ ನಾವು ಚಿಕನ್ ತಿಂದಿದ್ದು, ಮೂಳೆಗಳು, ಒಂದು ಸ್ವಲ್ಪ ಮಾಂಸ ಎಲ್ಲ ಇತ್ತು, ಬಿರಿಯಾನಿದು ಅದೆಲ್ಲ ತೊಗೊಂಬಂದಿದ್ವಿ. ನಾವು ಆಚೆ ಹೊರಗಡೆ ಊಟಕ್ಕೆ ಹೋದರೆ ಅವ್ರಿಗಂತೂ ಕಂಪಲ್ಸರಿ ತಂದೆ ತರ್ತೀವಿ. ತಿರ್ಗು ತಿರ್ಗು ಕಾಣಿಸ್ತಾ ಇಲ್ಲ ನೋಡಿ. ಕೈ ಮೇಲೆ ಹಿಂದಿರ್ಗೆ ಕೈ ಮೇಲೆ ಫುಲ್ ಇತ್ತು ಮೇಲೆ. ಇದೆಯಮ್ಮ, ಅವಾಗ ಅವ್ಳು ಗೊತ್ತಾಗಲಿ ಇಲ್ಲ ಇವತ್ತು ತೋರ್ಸಮ್ಮ. ಅಮ್ಮ ನಿದ್ದೆ ಬರ್ತಾ ಇಲ್ಲ. ಈ ವಿಡಿಯೋ ಬಂದು ಮಗನ ಬರ್ತ್ಡೇ ಆದ ನೆಕ್ಸ್ಟ್ ಡೇ ದಿನದ ಲಾಗ್ ಆಗಿರುತ್ತೆ. ನೆಕ್ಸ್ಟ್ ಡೇನೇ ಮಗಳದ್ದು ರಿಸಲ್ಟ್ ಇತ್ತು, ಮತ್ತು ಬುಕ್ಸ್ ಕೂಡ ಇಶ್ಯೂ ಮಾಡ್ತಾಯಿದ್ರು. ಅದರಿಂದ ಸ್ಕೂಲ್ ಹತ್ರ ಬಂದ್ವಿ. ಆ ಒಂದು ಕ್ಲಿಪ್ಪಿಂಗು, ಸ್ಕೂಲ್ ಹತ್ರ ತೆಗೆದಂಥ ಕ್ಲಿಪ್ಪಿಂಗು ಈ ವಿಡಿಯೋ ಆಗಿರುತ್ತೆ. ಆ ರಿಸಲ್ಟ್ ಎಲ್ಲ ನೋಡಿಕೊಂಡು ನಂತರ ಬುಕ್ಸು ಕೂಡ ತೊಗೊಂಡು ಇವಾಗ ಮನೆಗೆ ಹೊರಟ್ವಿ. ಸೊ ನಿಮ್ಮೆಲ್ಲರಿಗೂ ಗೊತ್ತು, ನಾನು ಬ್ಲ್ಯಾಕ್ ಪಿಂಕ್ ತಗೊಂಡಿದ್ದೀನಿ. ನಂಗೆ ಗೊತ್ತಿಲ್ಲ ಬ್ಲ್ಯಾಕ್ ಪಿಂಕ್. ತೋರಿಸು, ಹಿಂದೆ ಹೋಗು, ಫುಲ್ ಕವರ್ ಆಗಲ್ಲ. ಗೊತ್ತಿರಲಿಲ್ಲ ಬ್ಲ್ಯಾಕ್ ಪಿಂಕ್ ಇದೆ ಅಂತ. ಆಮೇಲೆ ಎಲ್ಲ ಕಡೆ ಝೂಮ್ ಹಾಕೊಂಡು ಆಡ್ಸ್ದ, ಸಿಕ್ಬಿಟ್ಟೆ ಕೊನೆಗೆ. ಆಮೇಲೆ
ನೋಡಿ ಖುಷಿಗೌಡ ಬುಕ್ಸು ರಿಸಲ್ಟು ಎಲ್ಲ ಆಯಿತು. ಇವಾಗ ಮನೆಗೆ ಹೊರಟ್ವಿ. ನಂದು ಹೈಯೆಸ್ಟ್ ಅಂದರೆ ಕನ್ನಡ 99 ಸಿಕ್ಕಿದೆ 100. ನಿಮ್ಮ ಮಮ್ಮಿ ಏನೇ ಇರಲಿವಾ ರಿಸಲ್ಟ್ ಬಗ್ಗೆ? ನಾನು ಮಾತಾಡಿಲ್ಲ. ಸ್ಕೂಲ್ ಹತ್ರದಿಂದ ಮನೆಗೆ ಬಂತು. ಒಂದು ಪಾರ್ಸಲ್ ಬಂದಿತ್ತು, ಅದನ್ನು ಮಗಳು ಓಪನ್ ಮಾಡ್ತಾ ಇದ್ದಾಳೆ. ಹೀಗೆ ಇವತ್ತು ಸ್ವಿಮ್ಮಿಂಗ್ ಕರ್ಕೊಂಡು ಹೋಗ್ಬಿಟ್ಟು ಮಕ್ಕಳು ನೆಲ್ಲರು ಅಂತ ಹಸ್ಬೆಂಡ್ ಕೂಡ ಹೇಳಿದರು. ಸ್ವಿಮ್ಮಿಂಗ್ ಹೋಗೋಕ್ಕೆ ಅಂತ ರೆಡಿ ಆಗಿದ್ರು. ಅದರಲ್ಲಿ ಪಾರ್ಸಲ್ ಬಂತಲ್ಲ, ಅದನ್ನು ಓಪನ್ ಮಾಡ್ತಾ ಇದ್ದಾರೆ. ಮತ್ತು ಸ್ವಿಮ್ಮಿಂಗ್ ಕ್ಲಾಸ್ ಹತ್ರ ಹೋದ್ವಿ. ಅವರು 3 o'clock 4 o'clock ಬನ್ನಿ ಅಂದರು. ಮತ್ತು ರಿಟರ್ನ್ ಮನೆಗೆ ಬಂದು ನಂತರ ಸ್ವಿಮ್ಮಿಂಗ್ ಕ್ಲಾಸ್ ಹತ್ರ ಕರ್ಕೊಂಡೋಗಿದೆ. ನೋಡ್ತಾ ಇರ್ಬೋದು ಮಗಳು ಇಳೀತಾ ಇದ್ದಾಳೆ. ಅಲ್ಲಿ ಕುತ್ಕೊಂಡು ನೆಳ್ಳಲ್ಲಿ ಕೂತ್ಕೋ ಸುಮ್ಮನೆ. ಅಲ್ಲಿ ಇಟ್ಕೊಂಡು ಕಾಲು ಹೊಡಿ. ಇಲ್ಲಿಡ್ಕ ನೀರಿದೆಯಲ್ಲ ಚಾರು, ಇಲ್ಲಿ ಇಟ್ಕೋಬೇಲೆ ಮಾಡಿರ್ತಾರೆ. ಇಲ್ಲಿ ಮಾಡಿಲ್ಲ ಅನ್ಸುತ್ತೆ. ಇಟ್ಕೊಳೋದಿಕ್ಕೆ ಮಾಡಿ. ಇಲ್ಲ ನೋಡ್ರಿ ಇಬ್ರು. ಹೇಮ ಬಾ, ಈ ಕಡೆ ಬಾ. ಸ್ವಿಮ್ ಮಾಡು, ಈ ಕಡೆ ಮಾಡು. ಓಯ್ 2 3 ಸ್ಟಾರ್ಟ್. 1 2 3 ಸ್ಟಾರ್ಟ್. ಓಡು ಬೇಗ. ಸ್ವಿಮ್ ಮಾಡು, ಸ್ವಿಮ್ ಮಾಡು, ಸ್ವಿಮ್ ಮಾಡು. ಇನ್ನು 15 ನಿಮಿಷ ಇದೆಲ್ಲ ಸರ್. ನೋಡಿ 3:50 50 ನಿಮಿಷ ಮಾತ್ರ. ಹೌದಾ? 1 ಅವರ್ ಇಲ್ಲ, ಹಾಂ ಹಾಂ 50 ನಿಮಿಷ ಮಾತ್ರ. ಮುಖ ತೊಳಿರಿ ಫಸ್ಟ್. ಅಲ್ಲ ನಿನಗಲ್ಲ ಹೇಳ್ಬಿಟ್ಟೆ ನಾನು. ಅಲ್ಲಿ ಕುತ್ಕೊಳ್ಳೋದಷ್ಟು ಅವ ಬರಲಿ. ಬರ್ತ್ಡೇ ಅದ ನೆಕ್ಸ್ಟ್ ಡೇ ಸ್ವಿಮ್ಮಿಂಗ್ ಕ್ಲಾಸಿಂದ ಮಕ್ಕಳನ್ನ ಕರ್ಕೊಂಡು ಬಂದಮೇಲೆ ಮಗನ ಕೈಲಿ ಕೇಕ್ ಕಟ್ ಮಾಡಿಸೋಣ ಅಂತ ಮಾಡಿಸ್ತಾ ಇದ್ದೆ.
ಯಾಕೆ ನಾನು ನಿನ್ನೆ ಬರ್ತಡೇ ದಿನ ಅಲ್ಲೇ ಹೋಟೆಲಲ್ಲೇ ಕೇಕ್ ಕಟ್ ಮಾಡಿಸಿದ್ರಲ್ವ, ಬಂದಿದ್ದೆ ಲೇಟು, ಆಮೇಲೆ ಕೇಕ್ ಕಟ್ ಮಾಡಲಿಲ್ಲ. ಅದರಿಂದ ಇವಾಗ ಕಟ್ ಮಾಡಿಸೋಣ ಅಂತ ಮಾಡಿಸ್ದೆ. ಅವ್ನ ಫ್ರೆಂಡ್ ಕೂಡ ಮನೆಗೆ ಹೋಗ್ತೀನಿ ಅಂದ. ಸರಿ ಕೇಕ್ ಕಟ್ ಮಾಡಿಸೋ, ಅವ್ನು ಹೋಗ್ತಾ ಇದ್ದಾನೆ ಅಂತ ಮಾಡಿಸೋಣ ಅಂತ ಹೋದರೆ ಅದು ಫ್ರೀಝರಲ್ಲಿ ಇಟ್ಬಿಟ್ಟಿದ್ದಾರೆ ಕೇಕ್ನ. ಕೇಕ್ ಕೂಡ ಗಟ್ಟಿಯಾಗಿಬಿಟ್ಟಿದೆ. ಅದು ಏನು ಲೈಟ್ ಹಚ್ತಾ ಇದ್ದಾನಲ್ಲ ಅದು ಕೂಡ ಹಚ್ತಾ ಇಲ್ಲ, ಆ ಥರ ಆಗ್ಬಿಡ್ತು. ಅವ್ರ ಕಿವಿಗೆ ಹೋಗ್ಬಿಡುತ್ತೆ. ಏನು ದರ್ಶು ಓ ಫ್ರೀಝರಲ್ಲಿ ಇತ್ತಲ್ಲ, ಕರೆಕ್ಟ್. ಹಾಂ ಕಟ್ ಮಾಡು, ಅದು ಫ್ರೀಸ್ ಆಗ್ಬಿಟ್ಟೈತೆ. ಯಾರು ಫ್ರೀಝರಲ್ಲಿ ತಗೊಂಬಂದಿಟ್ಟಿದ್ದು ಎಲ್ಲಿಟ್ಟೋಗಿದ್ದೆ? ನೀವು ಐಸ್ ತಂದಿರೋದೇ ಗೊತ್ತಿಲ್ಲ ನಮಗೆ. ಸರಿ ಹೋಗ್ಲಿ ಬಿಡು, ಆಚೆ ಸ್ವಲ್ಪ ಹೊತ್ತು ಸುಮ್ಮನೆ ವೇಸ್ಟ್ ಮಾಡಬೇಡ. ಪಾಪ ಅವ್ನಿಗೆ ಆಸೆ ಉಡಿಸ್ತಾ ಕೇಕ್ ಕಟ್ ಮಾಡ್ತೀವಿ ಬರೋ ಅಂತ. ಹೋಗಲ್ಲ ಅಡುಗೆ ಮನೇಲಿ ಇಕ್ಕೋ, ಆಚೆ ಇಡು. ಅಮ್ಮ ಸುಮ್ಮನೆ ಇರಮ್ಮ, ಸಾರಿ ಕಣೋರಿ. ಇದು ನೈಟು ಊಟ ಎಲ್ಲ ಆದಮೇಲೆ ಮಕ್ಕಳು ಮೂವರು ಕೂಡ ಏನೋ ಗೇಮ್ ಆಡ್ತೀವಿ ಅಂತ ರೂಮಲ್ಲಿ ಕೂತ್ಕೊಂಡು ಆಡ್ತಾಯಿದ್ರು. ನಾನು ಕೂಡ ವಿಡಿಯೋ ಎಡಿಟಿಂಗ್ ಮಾಡ್ಕೊಂಡು ರೂಮಲ್ಲಿ ಕೂತಿದ್ದೆ. ಹಾಗೆ ಅವ್ರಿಗೆ ಗೊತ್ತಿಲ್ದಂಗೆ ನಾನು ವಿಡಿಯೋ ಮಾಡ್ತಾಯಿದ್ದೆ. ಅವ್ರಿಗೆ ಗೊತ್ತಿರಲಿಲ್ಲ, ಏನೇನೋ ಮಾತಾಡ್ತಾಯಿದ್ರು. Passing the message. ಈಗ ಮೆಸೇಜ್ ಇರುತ್ತಾ ಅತ್ತೆ? ಈಗ ಅತ್ತೆ ಅತ್ತೆ ಈಗ ಹೇಮಾಟು ಮೋನಿಕಾ ಅನ್ನುತ್ತೆ. ಅವಾಗ ನಾನು ಹಿಂಗೆ ಗೊತ್ತಿರ್ತೀನಿ, ಅತ್ತೆ ಕಾಣಿಸ್ತಾನೆ ಹಿಂಗೆ ಗೊತ್ತಿರ್ತೀನಿ. ನೀರಲ್ಲಿ ಸ್ಮಾಲ್ ಆಗಿ ಹಿಂಗೆ ಎಲ್ಲ ಇಲ್ಲ, ಸುಮ್ಮನೆ ಗೊತ್ತಾಗ್ಬಾರ್ದು ಆ ಥರ. ಓಕೆನಾ ಅತ್ತೆ? ಯಾರಿದ್ದಾರೆ? ಖುಷಿಯಿಂದ ಮೋನಿಕಾಗೆ. ಮೆಸೇಜ್ ಬಂತು ಇಲ್ಲಿ. ಐ ವಾಂಟ್ ಅ ಮೆಸೇಜ್. ಈಗ ಹೇಳುತ್ತೆ, ಹೇಳ್ಬೇಕಾ ನಾನು? ನೀನೇ ಹೇಳ್ತಾ ಇರ್ಬೇಕು ಯಾರಿಂದ ಯಾರಿಗೆ ಅಂತ. ನೀನ್ ಹೇಮಾಯಿಂದ ಖುಷಿಗೆ. ಐ ವಾಂಟ್ ಅ ಮೆಸೇಜ್. ಐ ಗಾಟ್ ಅ ಮೆಸೇಜ್. ಹೆಂಗ್ ಬಂತು? ಇಲ್ಲಿ ಈ ಕಡೆ ಹಿಂಗೆ ಅಮ್ಮ ನಿಮ್ಗೆ ನೀನು ಗೊತ್ತಾದ್ರೆ ಔಟ್ ನಾನು ನೋಡಿದೆ ಅಂತ ಔಟ್ ಆಗ್ತದೆ. ಇಷ್ಟಿಷ್ಟಕ್ಕೂ ಔಟ್ ಅಂತ ಮೋನಿಕಾ ಟು ಹೇಮಾ. ಐ ವಾಂಟ್ ಅ ಮೆಸೇಜ್. ನನಗೆ ಸಡನ್ ಈಗ ಬಂದ್ಬಿಡ್ತೀರ ಅಷ್ಟೇ. ನಾನು ಅದಕ್ಕೆ ಖುಷಿ ಟು ಹೇಮಾ. ಐ ವಾಂಟ್ ಅ ಮೆಸೇಜ್. ಇಲ್ಲಿ ಕೊಟ್ಲು ಖುಷಿ ಹಿಂಗೆ ಔಟಿಗೆ ನಮ್ಮಿದ್ರಲ್ಲಿ ತಾನೇ. ಹಿಂಗೆ ನಮ್ಮಿದ್ರಲ್ಲೇ ನೀವಿಬ್ಬರೇ ಆಡ್ರಿ. ಹೇಳ್ಬೇಕಾ? ನಾನು ಹೇಳ್ಬೇಕಾ? ಹೇಮಾ ಟು ಮೋನಿಕಾ. ಐ ವಾಂಟ್ ಮೆಸೇಜ್. ಇಲ್ಲಿ ಕೊಟ್ಲು. ವಿನ್ನರ್ ಯಾರು ವಿನ್ನರ್ ಈಗ? ಈಗ ಔಟ್ ಆಗೋದು ಬೇಡ. ಹೇಮಾ ಟು ಖುಷಿ. ಇಲ್ಲಾಯ್ತು. ಇಲ್ಲಿ 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 ಔಟ್ ಇಲ್ಲ. ಔಟ್ ಆಯ್ತು. ಇಲ್ಲ ಮಾಡಿದೆ ನಾನು. ಖುಷಿ ಟು ಮೋನಿಕಾ. ಅಲ್ಲಿ ಎಬ್ಬೆಟ್ ಎಬ್ಬೆಟ್ ಎಬ್ಬೆಟ್. ಮಾಡಿದ್ದು ನಾನು ಹಿಂಗೆ ಮಾಡಿ ಈಗ ಬೇಕಂತ ಮಾಡಿ. ನನಗೆ ಮೆಸೇಜ್ ಕೊಟ್ಟಾಗ ಸರಿ. ಮೋನಿಕಾ ಟು ಖುಷಿ. ಅಲ್ಲಿ ಅದು ಆ ಕೈ. ನೋಡ ಹೇಳಮ್ಮ. ತಿನ್ಸೋ ಅವಳಿಗೆ ಅಂತ ಫಸ್ಟ್ ಅವಳಿಗೆ ತಿನ್ಸೋ.
ಏಯ್ ಏಯ್ ತಿನ್ನು ಸ್ವಲ್ಪ, ಅವಳು ತಿನ್ನಿಸ್ವಾಗ. ಹಾಂ ತಿನ್ನಿಸ್ತಾವಳಲ್ಲ, ಅವನೇ ಹಾಕಿದ್ದು. ನೀವು ಸುಳ್ಳು ರೆಕಾರ್ಡ್ ಆಗ್ತಾ ಇದೆ. ಮಮ್ಮಿ ತಿನ್ಸ್ ಸ್ವಲ್ಪ ಕಡಿಮೆ. No. ಯಾರೋ ಬರ್ಸಿದ್ದು No. ತಿನ್ನಲ್ ಒಂದು ಪೀಸ್ ಮಗನ ಬರ್ತಡೇ ಆದ ನೆಕ್ಸ್ಟ್ ಡೇ ನೈಟು, ಅಂದರೆ ಏಪ್ರಿಲ್ 5 ನೈಟು ಮಗನ ಕೈಲಿ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ಬರ್ತಡೇ ದಿನ ಹೋಟೆಲ್ಗೆ ಹೋಗಿದ್ವಲ್ಲ, ಅಲ್ಲೇ ಕೇಕ್ ಕಟ್ ಮಾಡಿಸಿದ್ರು. ಬಂದು ಲೇಟ್ ಆಯಿತು ಅಂದ್ಬಿಟ್ಟು ಕೇಕ್ ಎಲ್ಲ ಕಟ್ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಡೇ ನೈಟು ಊಟ ಎಲ್ಲ ಆಗಿ ಫ್ರೀಯಾಗಿ ಕೂತ್ಕೊಂಡ್ಮೇಲೆ ಮಗನ ಕೈಲಿ ಕೇಕೆಲ್ಲ ಕಟ್ ಮಾಡಿಸ್ತಾ ಇದ್ದೀವಿ. ಓಕೆ ಸ್ನೇಹಿತರೆ, ನಾನು ಕೂಡ ಇವತ್ತಿನ ವಿಡಿಯೋ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಹೊಸ್ದಾಗಿ ನೋಡ್ತಾ ಇರೋಂಥವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್ ಸ್ನೇಹಿತರೆ.